ರಾಜ್ಯಕ್ಕೆ ಎಚ್ಡಿಕೆ 3 ದಿನ ಬರ್ತಾರೆ, ಬೈತಾರೆ, ಹೋಗ್ತಾರೆ. ದಳಪತಿಗೆ ಸಚಿವ ಚಲುವರಾಯಸ್ವಾಮಿ ಖಡಕ್ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ದೇವೇಗೌಡರು ತಮ್ಮ ಮಗನಿಗೆ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ? ಇಡೀ ದೇಶಕ್ಕೆ ಬುದ್ಧಿ ಹೇಳುವಂತಹ ನಾಯಕ ದೇವೇಗೌಡರು. ಮೈಸೂರಿನಲ್ಲಿ ಕೃಷಿ ಸಚಿವರಾಗಿರುವಂತಹ ಏನು ಚಲುವರಾಯಸ್ವಾಮಿ ಅವರು ಈ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕುಮಾರಸ್ವಾಮಿಗೆ ಎಚ್ಡಿಡಿ ಬುದ್ಧಿ ಹೇಳದೆ ಇರೋದೇ ಸೋಜಿಗ. ಕೆಲಸ ಮಾಡದೆ ಎಚ್ಡಿ ಕುಮಾರಸ್ವಾಮಿ 3 ದಿನ ರಾಜ್ಯಕ್ಕೆ ಬರ್ತಾರೆ, ಬೈತಾರೆ. ಗಮನಿಸ್ತಾ ಇದ್ರ ಇಡೀ ದೇಶಕ್ಕೆ ಬುದ್ಧಿ ಹೇಳುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಯಾಕೆ ತಮ್ಮ ಮಗನಿಗೆ ಬುದ್ಧಿ ಹೇಳ್ತಾ ಇಲ್ಲ? ರಾಜ್ಯಕ್ಕೆ 3 ದಿನ ಬರ್ತಾರೆ, ಯಾರಿಗೋ ಬೈತಾರೆ, ಅದಾದ ನಂತರ ಹೊಂಟೋಗ್ಬಿಡ್ತಾರೆ. ಇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಅಂತ ದಳಪತಿಗಳ ವಿರುದ್ಧ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಒಂದು ಕಡೆ ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ದೇವೇಗೌಡರು ತಮ್ಮ ಮಗನಿಗೆ ಬುದ್ಧಿ ಹೇಳ್ಬೇಕಲ್ವಾ? ನೋಡಿ, ನಮ್ಮ ಮನೇಲೆ ದೋಸೆ ತೂತಿಟ್ಕೊಂಡು ಊರವ್ರಿಗೆಲ್ಲ ನಾವು ಬುದ್ಧಿವಾದವನ್ನ ಹೇಳಿದ್ರೆ ಹೆಂಗಾಗುತ್ತೆ? ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಕೇಂದ್ರ ಸಚಿವರಾಗಿ ಆಯ್ಕೆ ಆದ್ರೂ ಅಷ್ಟು ಬಿಟ್ರೆ ರಾಜ್ಯದ ರೈತರಿಗಾಗಿರ್ಬೋದು, ರಾಜ್ಯದ ಒಳಿತಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಯಾಕೆ ದೇವೇಗೌಡರು ಇದೆಲ್ಲವನ್ನ ನೋಡಿ ಕೇಳಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಸಿಎಂ ರೇಸಲ್ಲಿ ಇಲ್ಲ, ಸಿಎಂ ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಪಕ್ಷದ ನಾಯಕರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದರಿಂದ ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಂಥ ಘಟನೆ ನಡೆದಿಲ್ಲ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು ಬಿಜೆಪಿ ಮತ್ತು JDS ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗೆಲ್ರಿಗೂ ಇದೆ. ಅದರಿಂದ ಯಾವುದೇ ಥರದಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡೆ ಎತ್ತಂತಾರ ಈ ಸರ್ಕಾರವನ್ನ ಮುಂದುವರಿಸ್ತಾರೆ. ರಾಜ್ಯ ಸರ್ಕಾರ ಟೆನ್ಷನ್ ಇದೆ ಅಂತಾರೆ. ಅದು ನಮ್ಮ ನೋಡಾರ ಬಿಟ್ಬಿಡಿ. ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದೇ ಸಾಕಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಗಲಿ, ಅಶೋಕ್ ಆಗಲಿ, ವಿಜೇಂದ್ರಿಗೆ ಆಗಲಿ, ಜಿ ಟಿ ದೇವೇಗೌಡರು, ಇನ್ನು ಯತ್ನಾಳು, ಈ ಥರದವ್ರು ಅನೇಕರು ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ಥರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಈ ಮೂಢ ವಿಚಾರ ಏನಿದೆ ಅದು ಭಾಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದ್ದಾವೆ. ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಿಂದ ಹೊರ ಬರುತ್ತೆ. ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ. ಈಗ ಪಾರ್ವತಮ್ಮನ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ತನಿಖೆ ಮಾಡಲಿ. ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಿಬಿಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ತನಿಖೆ ಮಾಡಲಿ. ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ. ಬಟ್ ನಮ್ಮ 100% ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ. ಅದು ನೋಡೋಣ. ಅಲ್ಲ ಸರ್, ಈಗ ಜಿ ಟಿ ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು. ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ, ಅದಕ್ಕೆ ಅವರು ಓಲೈಸ್ಕೊಳಕ್ ಮಾತಾಡಿದ್ದಾರೆ ಅಂತಾರೆ. ಜಿ ಟಿ ದೇವೇಗೌಡರು ಒಬ್ಬರದೇ ಇಲ್ಲ. ನಾನು ಹೆಸರು ಯಾಕೆ ಹೇಳಿ? ಜಿ ಟಿ ದೇವೇಗೌಡರು ಒಬ್ಬರದೇ ಇದೆಯಾ? ಬೇಕಾದಷ್ಟು ಜನದಿದೆ. ಎಲ್ಲರೂ ಸರೆಂಡರ್ ಮಾಡ್ತಾರ ಅಥವಾ ಸರ್ಕಾರ ವಾಪಸ್ ತಗೋಬೇಕಾ ನೋಡೋಣ. ಸಿಎಂ ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಯಾರ್ಯಾರ ಮೇಲೆ ಆರೋಪ ಇದೆ, ಯಾರ್ಯಾರ ರೀತಿ ಕೊಡ್ಲಿಕ್ಕೆ ಕರೆ ಕೊಡ್ತೀರಾ ತಾವು ಅಂತ ಹೇಳಿ? ಖಂಡಿತ. ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟನ್ನು ವಾಪಸ್ ಕೊಟ್ಟರೆ ಒಂದು ಗೌರವ. ಕೊಡದೇ ಇದ್ರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ, ಅದನ್ನ ತೀರ್ಮಾನ ಆದ್ಮೇಲೆ ವಾಪಸ್ ಹಿಂಪಡಿತಾರೆ. ನಿಮ್ಗೂ ಕೂಡ ಇದೆ. ಮೂಡಾದಲ್ಲಿ 50-50 ಒಂದು ಅನುಪಾತ ಏನಿದೆ, ಅದು ಲೀಗಲ್ ಇಲ್ಲೀಗಲ್ ಅಂತ? 50-50 ಲೀಗಲ್ ಅಲ್ಲ. ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವ್ರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ದಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ. ಅದನ್ನ ನೋಡಿ. ನಾನು ಸಿಎಂ ರೇಸಲ್ಲಿ ಇಲ್ಲ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಚಲುವರಾಯಸ್ವಾಮಿ ಅವರು ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. 50-50 ಅನುಪಾತ ಲೀಗಲ್ ಅಲ್ಲ, ಇಲ್ಲೀಗಲ್ ಅಂತ
ಹೇಳೋದ್ರ ಮುಖಾಂತರ ಒಂದು ಕಡೆ ಅವರು ಕೂಡ ಡೌಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುಡ್ಡಿಲ್ಲದೆ 50-50 ಅನುಪಾತವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಕೊಟ್ಟರು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆ ಆಗಲಿ. ಅದು ಬಿಟ್ಟು ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ದಾರೆ, ರಾಜ್ಯಕ್ಕೆ ಕೇಂದ್ರ ಸಚಿವರು 3 ದಿನ ಬರ್ತಾರೆ, ಬೈತಾರೆ, ಬಿಟ್ರೆ ಮತ್ತೆ ವಾಪಸ್ ಹೋಗ್ತಾರಲ್ಲ.